ತಾಲೂಕಿನ ಬೆಳಕಕೆರೆ ಬಳಿಯ ಸಂಪೂರ್ಣ ಸಮೂಹ ಶಿಕ್ಷಣ ಸಂಸ್ಥೆಯ ಕೃಷಿ ವಿಜ್ಞಾನ ವಿಭಾಗದಲ್ಲಿ ಶಿಕ್ಷಣ ಪಡೆದು ಇದೀಗ ಉನ್ನತ ಶಿಕ್ಷಣ ಪಡೆಯಲು ಐರ್ಲೆಂಡ್ಗೆ ತೆರಳುತ್ತಿರುವ ಚರಣ್ ಬಿಎಸ್ ನಾಗೇಂದ್ರ ಮೈಸೂರು ಚಂದು ಮೈಸೂರು ಅವರು ಪತ್ರಿಕೆಯ ಜೊತೆ ಮಾತನಾಡಿ, ನಾವು ಕೃಷಿ ಕುಟುಂಬದಿಂದ ಬಂದಿದ್ದು, ಬಾಲ್ಯದಿಂದಲೂ ಕೃಷಿಯಲ್ಲಿ ಕುಟುಂಬದವರು ಎದುರಿಸುತ್ತಿರುವ ಸಮಸ್ಯೆಯನ್ನು ನೋಡಿ ಬೆಳೆದವರು. ಈ ನಿಟ್ಟಿನಲ್ಲಿ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಿ ಕೃಷಿ ಕ್ಷೇತ್ರಕ್ಕೆ ಕೊಡುಗೆ ನೀಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಸಂಪೂರ್ಣ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದಿದ್ದು, ಆರಂಭದಿಂದಲೂ ನಮಗೆ ಸಂಸ್ಥೆ ಮತ್ತು ಉಪನ್ಯಾಸಕರಿಂದ ಉತ್ತಮ ಸಹಕಾರ ಸಿಕ್ಕಿತ್ತು. ಯಾವುದೇ ವಿಚಾರದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲು ಅವಕಾಶ ಮಾಡಿಕೊಡುವ ಜೊತೆಗೆ ನಾವೇ ಕಾರ್ಯಾಗಾರದ ಮೂಲಕ ರೈತರ ಜೊತೆ ನಮ್ಮನ್ನು ಜೊತೆಗೂಡಿಸಿ ಪ್ರಾತ್ಯಕ್ಷಿಕವಾಗಿ ಕೃಷಿ ಪದ್ಧತಿಗಳ ಬಗ್ಗೆ ಹಾಗೂ ಹೊಸ ತಂತ್ರಜ್ಞಾನ ಮತ್ತು ಮಣ್ಣಿನ ಫಲವತ್ತತೆ ಮತ್ತು ಪರ್ಯಾಯ ಬೆಳೆ ತೆಗೆಯುವ ಬಗ್ಗೆ ಸಂಶೋಧನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಾವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ತೆರಳುವ ಸಂಸ್ಥೆಯಿಂದ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ನಾವು ಶಿಕ್ಷಣದ ಸಾಲ ಸೌಲಭ್ಯ ಪಡೆಯಲು ಹಾಗೂ ವಿದೇಶದಲ್ಲಿ ನಮಗೆ ಸ್ಕಾಲರ್ಶಿಪ್ ಪಡೆಯಲು ಹಾಗೂ ಅಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಉದ್ಯೋಗ ಮಾಡುವ ಬಗ್ಗೆ ಸಹ ನಮಗೆ ತಿಳುವಳಿಕೆ ಮೂಡಿಸಿ ಧೈರ್ಯ ತುಂಬಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಐರ್ಲೆಂಡ್ನಲ್ಲಿ ಉನ್ನತ ಶಿಕ್ಷಣ ಪಡೆಯಲು ತೆರಳುತ್ತಿದ್ದು, ನಮ್ಮ ಕುಟುಂಬದವರು ಸಹ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತ. ನಾನು ಬಂದು ಮೈಸೂರಿಂದ. ನಾನೇನಕ್ಕೆ ಅಗ್ರಿಕಲ್ಚರ್ನ ಫೀಲ್ಡ್ ಮಾಡಿದೆ ಅಂತಂದರೆ, ಆ್ಯಕ್ಚುಲಿ ನಮ್ಮ ತಂದೆನೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು. ನಮ್ಮದು ಜಮೀನೆಲ್ಲ ಇದೆ, ನಾವು ಅಡಿಕೆ ಎಲ್ಲ ಬೆಳಿತೀವಿ. ಸೊ ಅದರಿಂದಾಗಿ ನಾನು ನಮ್ಮದು ಜಮೀನು ಏನಿದೆ ಅದನ್ನು ಇಂಪ್ರೂವ್ ಮಾಡಬೇಕು ಮತ್ತು ಚೆನ್ನಾಗಿ ಅದನ್ನು ನೋಡ್ಕೊಬೇಕು ಎಲ್ಲ. ಆ ಒಂದು ಕಾರಣಕ್ಕೆ ನನಗೆ ನಮ್ಮ ತಂದೆ ಏನು ಮಾಡ್ತಿದ್ರು ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅಗ್ರಿಕಲ್ಚರ್ನ ಚೂಸ್ ಮಾಡಿದೆ. ಮತ್ತು ಆಮೇಲೆ ಇದು ತುಂಬ ಸ್ಕೋಪ್ ಇದೆ ಅಗ್ರಿಕಲ್ಚರಲ್ಲಿ, ಇಲ್ಲೂ ಇದೆ ಮತ್ತು ಅಬ್ರಾಡಲ್ಲಿ ಎಲ್ಲ ಕಡೆ ತುಂಬ ಸ್ಕೋಪ್ ಇದೆ. ಅದರಿಂದಾಗಿ ನಾನು ಅಗ್ರಿಕಲ್ಚರ್ನ ಚೂಸ್ ಮಾಡಿ ನಾನು ಈಗ ಇಲ್ಲಿ ಸಂಪೂರ್ಣ ಸಂಸ್ಥೆಯಲ್ಲಿ ನಾನು ಉತ್ತೀರ್ಣನಾಗಿ ನಾನು ಇಲ್ಲಿಂದ ಆಚೆ ಹೋಗ್ತಾ ಇದ್ದೀನಿ. ಮತ್ತು ನಂದು ಇಲ್ಲಿ ಸ್ಟಡೀಸ್ ಇಲ್ಲಿ ಮುಗಿಸಿ ಸಂಪೂರ್ಣದಲ್ಲಿ ನಾನು ನೆಕ್ಸ್ಟ್ ಈಗ ನಾನು ಐರ್ಲ್ಯಾಂಡ್ಗೆ ನಾನು ಹೋಗೋಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಹೈಯರ್ ಸ್ಟಡೀಸ್ಗೆ, MSc ಇನ್ ಫುಡ್ ಸೈನ್ಸ್ಗೆ. ಈಗ ನೆಕ್ಸ್ಟು ನಾನು ಸೆಪ್ಟೆಂಬರಲ್ಲಿ ಐರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಸ್ಟಡೀಸ್ಗೆ. ಶಿಕ್ಷಣ ಎಂದರೆ ಆ ವಿಷಯಕ್ಕೆ ಮಾತ್ರ ಸೀಮಿತವಾಗದೆ ಎಲ್ಲ ಹಂತದಲ್ಲೂ ನಮಗೆ ಅರಿವು ಮೂಡಿಸುತ್ತಾ ಉತ್ತೇಜನ ಮಾಡುವ ಶಿಕ್ಷಣ ಸಂಸ್ಥೆಯಾಗಿದ್ದು, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಹಕಾರಿಯಾಗಿದೆ ಎಂಬುದು ವಿದ್ಯಾರ್ಥಿಗಳ ಮಾತಾಗಿದೆ. ನಮಸ್ಕಾರ, ನನ್ನ ಹೆಸರು ಚಂದು ಅಂತ. ನಾನು ಮೈಸೂರಿಂದ ಬಂದಿರೋದು. ನಾನು ಈ ಕಾಲೇಜಿಗೆ ಬಂದು ಆಲ್ರೆಡಿ 4 ಇಯರ್ಸ್ ಕಂಪ್ಲೀಟ್ ಆಯಿತು. ಈಗ ನಂದು ಪಾಸ್ ಔಟ್ ಆಗಿದೆ. ನಾನು ಈಗ ಸ್ಟಾರ್ಟಿಂಗ್ ಇಲ್ಲಿ ಕಾಲೇಜಿಗೆ ಜಾಯ್ನ್ ಆಗಬೇಕಂದ್ರೆ ನಮ್ಮ ಅಪ್ಪನೇ ಕಾರಣ. ಯಾಕಂದರೆ ನಂಗೆ ಅಗ್ರಿಕಲ್ಚರ್ ಜಾಯ್ನ್ ಆಗಬೇಕಂತ ಚೂರು ಇಷ್ಟ ಇರಲಿಲ್ಲ. ನಮ್ಮಪ್ಪ ಫಾರ್ಮಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವ್ರು ಫೋರ್ಸ್ ಮಾಡಿ ಜಾಯ್ನ್ ಮಾಡಿದ್ರು. ಬಟ್ ಇಲ್ಲಿಗೆ ನನಗೆ ಬಂದಿದ್ದು ಒಂದು 2-3 ವೀಕ್ಸಿಂದನೇ ನನಗೆ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಬರೋಕ್ಕೆ ಶುರು ಮಾಡಿದ್ರು. ಆ ಥರ ಲೆಕ್ಚರ್ ಸಪೋರ್ಟಿವ್ ಆಗಿದ್ದು, ಅಗ್ರಿಕಲ್ಚರ್ ಬಗ್ಗೆ ನಾವು ಜನರಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು. ಯಾಕಂದರೆ ನಮ್ಮ ಅಪ್ಪನೇ ತುಂಬ ಕಷ್ಟಪಡ್ತಿದ್ರು ಅಗ್ರಿಕಲ್ಚರಲ್ಲಿ. ಅಂದರೆ ಏನಾದರೂ ಗಿಡಗಳಿಗೆ ಹುಳ ಬಂದರೆ ಇಲ್ಲ ರೋಗ ಬಂದರೆ ತುಂಬ ಕಷ್ಟಪಡ್ತಿದ್ರು, ಬೇರೆಯವ್ರ ಹತ್ರ ಸಜೆಷನ್ ಕೇಳ್ತಿದ್ರು. ಅದನ್ನೆಲ್ಲ ನಾನೇ ಸಾಲ್ವ್ ಮಾಡೋ ಥರ ಈ ಕಾಲೇಜ್ ಮಾಡಿದ್ರು. ಮತ್ತು ಇದರಿಂದ ಏನು ಯೂಸ್ ಅಂದರೆ ಇವಾಗ ಬೇರೆ ಥರ ಇಂಜಿನಿಯರಿಂಗ್, ಡಾಕ್ಟರ್ ಆದರೆ ಬೇರೆ ಕಡೆ ಜಾಬ್ಗೆ ಹೋಗಬೇಕು, ಇಲ್ಲ ನಾವೇ ಓನ್ ಬಿಸ್ನೆಸ್ ಮಾಡಬೇಕಂದ್ರೆ ತುಂಬ ಕಷ್ಟಪಡಬೇಕು, ಅಮೌಂಟ್ ಎಲ್ಲ ಬೇಕು. ಅದೇ ಈ ಅಗ್ರಿಕಲ್ಚರ್ ಮಾಡಿದ್ರೆ ನಮ್ಮ ಹತ್ರನೇ ಲ್ಯಾಂಡ್ ಇದ್ದರೆ ಆರಾಮಾಗಿ ಓನ್ ಬಿಸ್ನೆಸ್ ಮಾಡ್ಬೋದು. ಇರೋ ಲ್ಯಾಂಡ್ನೇ ನಾವು ಹೆಂಗೆ ಡೆವಲಪ್ ಮಾಡ್ಬೋದು, ಹೆಂಗೆ ಅಡಿಷ್ನಲ್ ಇನ್ಕಮ್ ತೆಗಿಬೋದು. ನಾವು ಹೆಂಗಿದ್ರೆ ಇವಾಗ ನಮ್ಮ ಪೇರೆಂಟ್ಸ್ ಒಂದು ಮಾಡ್ಕೊಂಡು ಹೋಗ್ತಿರ್ತಾರೆ ಅಗ್ರಿಕಲ್ಚರ್ ವ್ಯವಸಾಯ ಎಲ್ಲನೂ, ಅದನ್ನ ನಾವು ಇನ್ನೂ ಬೇರೆ ಲೆವೆಲ್ಗೆ ತಗೊಂಡೋಗಿ ತುಂಬ ಇನ್ಕಮ್ ತೆಗಿಬೋದು. ತುಂಬ ಥರ ಹೆಲ್ಪ್ ಮಾಡಿದ್ರು ಈ ಕಾಲೇಜ್. ಯಾಕಂದರೆ ನಾನೇ ಎಕ್ಸಾಂಪಲ್, ನನಗೆ ಚೂರು ಇಂಟ್ರೆಸ್ಟ್ ಇರಲಿಲ್ಲ ಅಗ್ರಿಕಲ್ಚರ್ ಮಾಡಬೇಕಂತ. ಬಂದು 2-3 ವೀಕ್ಸ್ 1 ಮಂತಿಗೆ ನನ್ನ ಮೈಂಡ್ಸೆಟ್ನ ಚೇಂಜ್ ಮಾಡಿ ಇದಕ್ಕೆ ಅಡ್ಜಸ್ಟ್ ಆಗಂಗೆ ಮಾಡಿ, ನನಗಂತೂ ಈ ಹೊಲದಲ್ಲಿ ಕೆಲಸ ಮಾಡೋದು, ನಾನೇ ಒಂದಿನ ಇದ್ದರೂ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಫೀಲ್ಡಿಗೆ ಹೋಗ್ತಿರ್ಲಿಲ್ಲ, ನಮ್ಮ ಓನ್ ಫೀಲ್ಡಿಗೆ. ಇಲ್ಲಿಗೆ ಬಂದಮೇಲೆ ರಜಕ್ಕೆ ಹೋದಾಗಲೆಲ್ಲ ಹೋಗ್ತಿದ್ದೆ. ಆ ಥರ ಹೆಲ್ಪ್ ಮಾಡಿದ್ರು. ಇವಾಗ ನಂದು ಪ್ಲ್ಯಾನ್ ಇರೋದೇ ಎಂಟರ್ಪ್ರಿನರ್ ಆಗಬೇಕು ಅಂತ. ಬಟ್ ನಮ್ಮ ಫ್ಯಾಮಿಲಿಯವರು ಇನ್ನೂ ಓದು ಅಂತ ಹೇಳ್ತಿರೋದ್ರಿಂದ ನಾನು MSc ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹಾರ್ಟಿಕಲ್ಚರಲ್ಲಿ, ಇನ್ನು ಅಬ್ರಾಡಲ್ಲಿ ಐರ್ಲ್ಯಾಂಡಲ್ಲಿ. ಈಗ ಜಾನ್ ಇಂಟೇಕ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕಾಲೇಜವರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಲೋನಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆಲ್ಲ ನಾನು ಕೆನರಾ ಬ್ಯಾಂಕಿಂದ ಲೋನ್ ತಗೋತಾ ಇದ್ದೀನಿ, ಗೌರ್ನಮೆಂಟ್ ಬ್ಯಾಂಕಿಂದನೇ. ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಕಾಲೇಜವರು. ಇಂಟ್ರೆಸ್ಟು ಅಷ್ಟೇ ಕಮ್ಮಿ ರೇಟಲ್ಲೇ ಮಾಡಿಕೊಡ್ತಿದ್ದಾರೆ. ನಿಮಗೆ ಒಳ್ಳೆ ಕನ್ಸಲ್ಟೆನ್ಸಿ ಅವ್ರನ್ನ ಇಟ್ಕೊಂಡ್ರೆ ಸಾಕು, ಅವ್ರ ಕಡೆಯಿಂದನೇ ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋದರೆ ಒಳ್ಳೆ ಬಿಸ್ನೆಸ್ ಐಡಿಯಾ ಇಲ್ಲ ನಮ್ಮ ಫ್ಯೂಚರ್ನ ನಾವು ಚೆನ್ನಾಗಿ ರೂಪಿಸ್ಕೋಬೋದು ಅಗ್ರಿಕಲ್ಚರ್ನ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚರಣ್ BS ಅಂತ. ನಾನು ಸಂಪೂರ್ಣ ಅಂತಾರಾಷ್ಟ್ರೀಯ ಕೃಷಿ ವಿಜ್ಞಾನ ಮತ್ತು ತೋಟಗಾರಿಕೆ ತಂತ್ರಜ್ಞಾನ ಸಂಸ್ಥೆಯಿಂದ ಉತ್ತೀರ್ಣನಾಗಿದ್ದೀನಿ. ಹಾಗೆ ನಾನು 2021ರಲ್ಲಿ ನಾನು ಈ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದು. ಸೊ ಇದು 4 ಇಯರ್ಸ್ ಡಿಗ್ರಿ.
ಆಮೇಲೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನಮ್ಮ ಅಪ್ಪ ಬಂದುಬಿಟ್ಟು ರೈತ, ನಾನು ಒಬ್ಬ ರೈತ ಮಗ. ಸೊ ನನಗೆ ನಾನು ಏಯ್ತ್ ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇರಬೇಕೆಂದ್ರೂ ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆಮೇಲೆ ನಮ್ಮ ಅಪ್ಪನ ನೋಡಿ ಸ್ವಲ್ಪ ಸ್ಫೂರ್ತಿಯಾಗಿ ನಾನು ತಗೊಂಡೆ. ನಮ್ಮ ಅಪ್ಪನ ನೋಡಿ ಈ ಥರ ನಾನು ಕಲಿಬೇಕು, ನಾನು ಮಾಡಬೇಕು, ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿರೋ ಅಂಥ ರೈತನ ಥರ ನಾನು ದುಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಲಿತೆ. ಆಮೇಲೆ ನಾನು ಈ ಕಾಲೇಜಿಗೆ ಬಂದು ತುಂಬಾ ಉಪಯೋಗ ಆಯಿತು ನನಗೆ. ಯಾಕಂದರೆ ಪ್ರಾಕ್ಟಿಕಲಾಗಿ ನಾನು ಗಿಡಗಳಿಗೆ ಏನು ರೋಗ ಬರುತ್ತೆ, ಏನು ಯಾವ ಥರ ಅದನ್ನು ನಿವಾರಣೆ ಮಾಡಬೇಕು, ಯಾವ ಥರ ಔಷಧಿಗಳು ಹೊಡಿಬೇಕು, ಯಾವ ಥರ ರಸಗೊಬ್ಬರಗಳು ಹಾಕಬೇಕು, ಯಾವ ಥರ ನಾವು ಗಿಡಗಳನ್ನ ಬೆಳೆಸಿದ್ರೆ ಚೆನ್ನಾಗಿರುತ್ತೆ, ಆರ್ಗ್ಯಾನಿಕಾಗಿ ಹೆಂಗೆ ಬೆಳೆಸಬೇಕು ಅಂತ ಎಲ್ಲ ಗೊತ್ತಾಯಿತು. ಆಮೇಲೆ ನಾವು ಫುಡ್ ಪ್ರೊಸೆಸಿಂಗ್ ಸಹ ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲ ಮಾಡಿಸ್ಕೊಟ್ವಿ. ಸೊ ನನಗೆ ಥಿಯರಿಗಿಂತ ಪ್ರಾಕ್ಟಿಕಲಾಗೆ ತುಂಬ ಯೂಸ್ಫುಲ್ ಆಯಿತು ಕಾಲೇಜಲ್ಲಿ. ಲೆಕ್ಚರರ್ಸು ತುಂಬ ಎಕೋ ಫ್ರೆಂಡ್ಲಿ ಆಗಿದ್ದು ನಮಗೆಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ಈ 25ಅಲ್ಲಿ ನಾವು ಪಾಸ್ಡ್ ಔಟ್ ಆಗಿದ್ವಿ. ಸೊ ಅದಾಗಿಂದ ನಾವು ಹೈಯರ್ ಸ್ಟಡೀಸು ಐರ್ಲೆಂಡಲ್ಲಿ ಮಾಡಬೇಕು ಅಂತ ಇದ್ದೀವಿ. ಸೊ ಐರ್ಲೆಂಡಲ್ಲಿ ನಾವು ಮಾಸ್ಟರ್ಸ್ ಇನ್ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಸೊ ನಮ್ಮ ಫ್ಯಾಮಿಲಿ ಕಡೆಯಿಂದನೇ ನಾವು ಪರ್ಸ್ನಲ್ ಲೋನ್ ತೊಗೊಂಡಿದ್ದೀವಿ, ಎಜುಕೇಷನ್ ಲೋನು. ಒಂದು 30 lakhs ಪರ್ಸ್ನಲ್ ಎಜುಕೇಷನ್ ಲೋನ್ ತೊಗೊಂಡಿದ್ದೀವಿ. ಸೊ ಅದೆಲ್ಲ ತಗೊಂಡು ನಮಗೆ ಕಾಲೇಜವರು ಈ ಥರ ಹೋಗ್ತಿದ್ದೀವಿ ಅಂದಿದ್ದಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅದೆಲ್ಲ ಕೊಡ್ತಿದ್ದಾರೆ ಟೈಮ್ಗೆ. ಆಮೇಲೆ ಎಲ್ಲ ತುಂಬ ಯೂಸ್ಫುಲ್ ಆಗಿದೆ. ಆಮೇಲೆ ನಾವು ಸಹ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಲೆಕ್ಚರರ್ಸ್ನಾಗಿರ್ಬೋದು, ಇವರು ಕೊಡ್ತಿರೋ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಆಗಿರ್ಬೋದು, ಕ್ರಾಫ್ಟ್ ಕೆಫ್ಟೇರ್ ಆಗ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದೀವಿ. ಆಮೇಲೆ ನಮಗೆ ರಾವೆ ಪ್ರೋಗ್ರಾಮ್ ಅಂತ ಒಂದು ಇದಿತ್ತು, ರೂರಲ್ ಅಗ್ರಿಕಲ್ಚರಲ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನಮಗೆ ಮಂಡ್ಯದಲ್ಲಿ 2 ಊರಿಗೆ ಶಿಬಿರದ ಥರ ಹಾಕಿದ್ರು 3 ತಿಂಗಳು. ಅಲ್ಲಿ ಸಹ ನಾವೆಲ್ಲ ರೈತರ ಜೊತೆ ನಾವು ಬಾಂಧವ್ಯವನ್ನು ಬೆಳೆಸ್ಕೊಂಡು ಅವ್ರಿಗೆ ಗೊತ್ತಿರೋದು ನಮಗೆ ಗೊತ್ತಿರೋದು ಅವ್ರಿಗೆ ಎಲ್ಲ ಹಂಚ್ಕೊಂಡ್ವಿ. ಸೊ ಆ ರೀತಿ ನಾವೆಲ್ಲ ಇದು ಬಾಂಧವ್ಯನ ಬೆಳೆಸ್ಕೊಂಡು ಎಲ್ಲ ತಿಳ್ಕೊಂಡ್ವಿ ಅಲ್ಲಿ ಸಹ. ಅಲ್ಲಿ ಆಮೇಲೆ ನಾವು ಇಂಟರ್ನ್ಶಿಪ್ ಅಂತ ಹೇಳ್ಬಿಟ್ಟು 6 ತಿಂಗಳು ಕಂಪ್ನಿಗೆ ಅಗ್ರಿಕಲ್ಚರ್ ರಿಲೇಟೆಡ್ ಕಂಪನೀಸ್ಗೆಲ್ಲ ಹಾಕಿದ್ರು. ಅಲ್ಲಿ ನಮ್ಗೆ ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಬಂತು. ಯಾವ ಥರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮಾಡ್ತಾರೆ, ಯಾವ ಥರ ಗಿಡಗಳನ್ನ ಬೆಳೀತಾರೆ, ಯಾವ ಥರ ಗಿಡಗಳನ್ನ ರೋಗ ನಿವಾರಣೆ ಮಾಡ್ತಾರೆ, ಏನೇನು ರಸಗೊಬ್ಬರಗಳು ಯೂಸ್ ಮಾಡ್ತಾರೆ ಅಂತ ಎಲ್ಲ ಗೊತ್ತಾಯಿತು. ಸೊ ನನಗೆ ಈ ಕಾಲೇಜಿಗೆ ಬಂದು ಸೇರಿಕೊಂಡಿದ್ದು ತುಂಬ ಖುಷಿ ಅನಿಸ್ತಿದೆ. ಯಾಕಂದರೆ ಎಲ್ಲ ತುಂಬ ಕಲ್ತಿದ್ದೀನಿ.